स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। अगल कनसु काणुವುದನ್ನು ಬಿಟ್ಟು ಬಿಡಿ, अगल कनसु काणुವುದನ್ನು ಬಿಟ್ಟು ಬಿಡಿ। ಎಸ್ಡಿಪಿಐ ಇರೋ ತನಕ ಲೂಟಿ ಹೊಡೆಯುವ ಕಾನೂನಿಗೆ ಇಲ್ಲ। ए मिस्टर मोदी अमित शाह, ए मिस्टर मोदी अमित शाह, वक्फ अख्तियार ಬಂದಲ್ಲ, ವಕ್ಫ್ ಆಸ್ತಿ ಬಂದಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದಲ್ಲ, ನಿರ್ವಹಣೆ ಮಾತ್ರ ಸಿಕ್ಕಿದ್ದು ಜವಾಬ್ದಾರಿ, निर्वहण के मात्र चलेगी नहीं चलेगी नहीं चलेगी नहीं चलेगी नहीं चलेगी नहीं चलेगी नहीं चलेगी मोदी तेरी तानाशाही नहीं चलेगी 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 वक्त पर जो हाथ डालेगा उसे सबक सिखा के रहेंगे। वक्त के साथ जो कानून है बीजेपी की शैतानी चाल है। वक्त बचाओ वक्त बचाओ, देश को बचाओ देश को बचाओ, वक्त बचाओ वक्त बचाओ, देश को बचाओ देश को बचाओ। 1 2 3 4 1 2 3 4 बीजेपी मुर्दाबाद, बीजेपी मुर्दाबाद, जिंदाबाद, एसडीपीआई जिंदाबाद, मुर्दाबाद मुर्दाबाद, बीजेपी मुर्दाबाद, मुर्दाबाद मुर्दाबाद, बीजेपी मुर्दाबाद। आज मुद्देबाज शहर के अंदर जो वक्फ बिल अमेंडमेंट जो पास होने के मोड में है, तो हम इससे पहले भी जब पार्लियामेंट में इस बिल को पास किया जा रहा था तो इसके अंदर हम इसके खिलाफ प्रोटेस्ट भी किए थे। हमारे एसडीपीआई की तरफ से हम प्रोटेस्ट करने के बाद हमें तहसीलदार को मेमोरेंडम भी दिए थे। देने के बाद ये बिल जेपीसी को गया था। हमें यकीन था जैसे जेपीसी वाले हमारे बिल को इसके सर्च करके हमें सही हक दिलाएंगे करके, लेकिन ये जेपीसी के अंदर भी जो बीजेपी के लोग शामिल हैं, इसके अंदर 90% बीजेपी के लोग को डाल के एक मकसद के हिसाब से फिर एक बार इस बिल को पास करने के मोड में बीजेपी सरकार है। तो ये हमारे मुसलमानों के वोट लेकर जो बिहार के अंदर और आंध्र प्रदेश के अंदर जीत हासिल की, वो बीजेपी का सपोर्ट किए, लेकिन आज बीजेपी को पूरी जनता ने नकारा है। इनके 400 पार के नारे को 200 के पार भी नहीं किया, तो उसके बावजूद भी बीजेपी मुसलमानों के बारे में साजिश करते आ रही है। आपका नाम सर? मेरा नाम मोहम्मद समीउल्लाह हुनजगी, तालुका एसडीपीआई प्रेसिडेंट। ಈ ಒಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರದಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ। ಏನು ಕೇಂದ್ರದ ಬಿಜೆಪಿ ಸರ್ಕಾರ ನಿನ್ನೆ ರಾಜ್ಯಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಏನು ಮಂಡನೆಯನ್ನು ಮಾಡಿದೆ, ಈ ಬಿಲ್ಲು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿ ಬಿಲ್ ಆಗಿದೆ। ಈ ಬಿಲ್ ನಲ್ಲಿ ಕೇವಲ ನೆಪ ಮಾತ್ರಕ್ಕೆ ಜೆಪಿಸಿ ಕಮಿಟಿಯನ್ನು ರಚಿಸಿ ಆ ಒಂದು ಕಮಿಟಿಯಲ್ಲಿ ಯಾವುದೇ ನಮ್ಮ ಒಂದು ಸಾಕಷ್ಟು ಸಾವಿರಾರು ಗಟ್ಟಲೆ ನಾವು ಇಮೇಲ್ ಅನ್ನು ಮಾಡಿ ನಮ್ಮ ಈ ಒಂದು ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿದಾಗ್ಯೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಮುಸಲ್ಮಾನರ ಮೇಲೆ ಒಂದು ದ್ವೇಷದ ಒಂದು ಭಾವನೆ ಇಟ್ಕೊಂಡು ಮೋದಿ ಮತ್ತು ಅಮಿತ್ ಶಾ ಇರುವಂತಹ ಈ ಒಂದು ಸರ್ಕಾರ ಈ ಒಂದು ಬಿಲ್ ಅನ್ನು ಮಂಡಿಸಲಿಕ್ಕೆ ಹೊರಟಿದೆ। ಅದಕ್ಕಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರದಾದ್ಯಂತ ಈ ಒಂದು ಬಿಲ್ ಅನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ। ಈ ಬಿಲ್ ನಲ್ಲಿ ಉದ್ದೇಶಪೂರ್ವಕವಾಗಿ ಸಂವಿಧಾನ ವಿರೋಧಿಯಾದಂತಹ ನಡವಳಿಕೆಗಳನ್ನು ಈ ಒಂದು ಮೋದಿ ಸರ್ಕಾರ ಮಾಡ್ತಾ ಇದೆ। ಏನು ಮುಸಲ್ಮಾನರಿಗೆ ವಿಶೇಷವಾಗಿ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಮುಸ್ಲಿಂ ಟ್ರಿಬ್ಯುನಲ್ ಕೋರ್ಟ್ ಅನ್ನು ರದ್ದುಗೊಳಿಸಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಅಧಿಕಾರವನ್ನು ಏನು ನ್ಯಾಯಾಧೀಶರ ಅಧಿಕಾರವನ್ನು ಕೊಡ್ಬೇಕಂತ ಆ ಒಂದು ಬಿಲ್ ನಲ್ಲಿ ಕೊಟ್ಟಿದೆ। ನಾವು ಈ ಮೂಲಕ ಮೋದಿ ಸರ್ಕಾರಕ್ಕೆ ನಾವು ಕೇಳಲು ಬಯಸ್ತಾ ಇದ್ದೇವೆ, ಯಾವ ಅಧಿಕಾರಿಗಳು ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇಲ್ಲ। ಇವತ್ತು ರಾಜಕೀಯ ಪ್ರೇರಿತವಾಗಿ ರಾಜಕೀಯ ದಬ್ಬಾಳಿಕೆಯಿಂದ ಇವತ್ತು ಕೆಲಸಗಳು ಮೊಟಕುಗೊಳ್ತಾ ಇದೆ। ಆ ಒಂದು ನಿಟ್ಟಿನಲ್ಲಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥದ್ದು, ವಕ್ಫ್ ಅನ್ನುವಂಥದ್ದೇ ಮುಸ್ಲಿಮರಿಗೆ ಸೇರಿದಂತ ಆ ಒಂದು ಆಸ್ತಿ,
ಇದು ವಫ್ ಅನ್ನುವಂಥದ್ದು ಮುಸಲ್ಮಾನರು ಪೂರ್ವಜರು ದಾನವಾಗಿ ನೀಡಿದಂತಹ ಒಂದು ಆಸ್ತಿ. ಆ ಆಸ್ತಿಯ ಮೇಲೆ ಹುಕುಮತ್ ನಡೆಸಲಿಕ್ಕೆ ಬೇರೆ ಯಾವುದೋ ಒಂದು ಅಧಿಕಾರಿಶಾಹಿಗಳನ್ನು ವರ್ಗವನ್ನು ನೇಮಿಸಿದಲ್ಲಿ ಈ ಒಂದು ಆಸ್ತಿ ಒಂದು ಏನು ಅಸ್ತಿತ್ವದಲ್ಲಿ ಉಳಿಸಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ಮೆಂಟ್ ಆಗಿ ಇದನ್ನು ಕಬಳಿಸಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಕಬಳಿಸಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಈ ಬಿಲ್ ಅನ್ನು ರದ್ದುಗೊಳಿಸ್ತಾ ಇದ್ರೆ ನಾವು NRC ಮತ್ತು CAA ಮಾದರಿಯಲ್ಲಿ ರಾಷ್ಟ್ರವ್ಯಾಪಿ ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರವಾದಂತಹ ಹೋರಾಟ ಹಮ್ಮಿಕೊಳ್ಳಲಿಕ್ಕೆ ನಾವು ತಯಾರಾಗಿದ್ದೇವೆ. ಇವತ್ತು ಒಂದು ಏನು ಸಾಂಕೇತಿಕವಾಗಿ ಮುದ್ದೇಬಿಹಾರದಲ್ಲಿ ನಾವು ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಆಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ತಾವೇನು ಅಂದ್ಕೊಂಡಿದ್ದೀರಿ, ಹಿಟ್ಲರ್ನ ಆಡಳಿತವನ್ನು ನಡೆಸಬೇಕಂತ ಅನ್ಕೊಂಡಿದ್ದೀರಿ, ಅದು SDPI ಪಕ್ಷ ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಯಾವುದೇ ಒಬ್ಬ ಕ್ಯಾಡರ್ ಇರುವವರೆಗೂ ಕೂಡ ಮತ್ತು ಸಂವಿಧಾನದ ಈ ಒಂದು ಸಂವಿಧಾನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನ ಇರುವವರೆಗೂ ನಿಮ್ಮ ಈ ಒಂದು ಹಿಟ್ಲರ್ನ ಆಡಳಿತ ನಡೆಸಲಿಕ್ಕೆ ನಾವು ಕೊಡೋದಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಸರ್, ಈ ಬಿಲ್ ಬರೇ ಮುಸಲ್ಮಾನರಿಗೆ ಅಷ್ಟೇ ಧಕ್ಕೆ ಇದೆ ಅಥವಾ ಬೇರೆ ಧರ್ಮಕ್ಕೂ ಧಕ್ಕೆ ಇದೆ? ಕೇವಲ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಹೊಂಟಿರುವಂತಹ ಈ ಒಂದು ಉದ್ದೇಶ ಇದು. ಮುಸಲ್ಮಾನರಿಗೆ ವಕ್ಫ್ ಅಂದ್ರೆ ಮುಸಲ್ಮಾನರ ಆಸ್ತಿ. ಆ ಮುಸಲ್ಮಾನರ ಆಸ್ತಿಯನ್ನು ಕಬಳಿಸಲಿಕ್ಕೆ ಹೊಂಚು ಹಾಕ್ಲಿಕ್ಕೆ ಹೊಂಟಂತ ಈ ಒಂದು ಹುನ್ನಾರ ಇದಾಗಿದೆ. ಮುಸಲ್ಮಾನರ ಆಸ್ತಿಯನ್ನು ಕಬಳಿಸಲಿಕ್ಕೆ ಹೊಂಟಂತ ಹುನ್ನಾರ, ಈ ಹುನ್ನಾರವನ್ನು ನಾವು ಯಶಸ್ವಿಗೊಳಿಸಲಿಕ್ಕೆ ಬಿಡೋದಿಲ್ಲ. ಯಾವುದೇ ಹಂತಕ್ಕೂ ಆದ್ರೂ ಕೂಡ ನಾವು ಈ ಹೋರಾಟದ ಮುಖಾಂತರ ಈ ಬಿಲ್ ಅನ್ನು ರದ್ದುಗೊಳಿಸೇ ಅಂತೇಳಿ ದೃಢವಾದ ಸಂಕಲ್ಪವನ್ನು ಹೊಂದಿದ್ದೇವೆ. ಸರ್, ಕಾಂಗ್ರೆಸ್ ಸರ್ಕಾರ 99% ಓಟ್ ತಗೊಂಡ್ಗೆ, ಆದ್ರೆ ನಿಮ್ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ, ಯಾಕೆ ಮಾತಾಡೋಲ್ಲ? ಕಾಂಗ್ರೆಸ್ ಅನ್ನುವಂಥದ್ದು ಕೇವಲ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡುವಂತ, ಮುಸಲ್ಮಾನರನ್ನು ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡುವಂತ ಈ ಒಂದು ಕಾಂಗ್ರೆಸ್ನ ಸರ್ಕಾರ. ನಾನು ಆಗ್ಲೇ ಭಾಷಣದಲ್ಲಿ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ನೆಪ ಮಾತ್ರಕ್ಕೆ ಮುಸಲ್ಮಾನರನ್ನು ಯೂಸ್ ಮಾಡ್ತಾ ಇದೆ, ಮುಸಲ್ಮಾನರ ಪರವಾಗಿದ್ದೇನೆ ಅಂತ ಹೇಳ್ತಾನೆ. ಕರ್ನಾಟಕದ ಏನು ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ತಾವೊಂದು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಾ ಇದಾರೆ, ಮುಸಲ್ಮಾನ್ ವಿ ಆರ್ ಆಲ್ ಮೈ ಬ್ರದರ್ಸ್ ಅಂತ ಹೇಳ್ತಾ ಇದಾರೆ. ಕೇವಲ ಬಾಯಿ ಮಾತಿನಲ್ಲಿ ಡೈಲಾಗ್ ಹೇಳಿದ್ರೆ ನಡೆಯೋದಿಲ್ಲ. SDPI ಪಕ್ಷ ನಾವು ಸದೃಢವಾಗಿದ್ದೇವೆ, ನಿಮ್ಮ ವಿರುದ್ಧ ನಾವು ತೊಡೆ ತಟ್ಟಲಿಕ್ಕೆ ತಯಾರಾಗಿದ್ದೇವೆ. ನೀವು ಯಾವತ್ತಿಗೂ ಮುಸಲ್ಮಾನರನ್ನು ಓಟನ್ನು ತೆಗೆದುಕೊಂಡು ಮುಸಲ್ಮಾನರ ಪರವಾಗಿ ನೀವು ನಿಲ್ಲದೆ ಇದ್ರೆ ಈ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೀನಿ, ನಿಮ್ಮ ಮುಸಲ್ಮಾನರಿಗೆ ನಿಮ್ಮ ಕೊಡುಗೆ ಏನು, ನಿಮ್ಮ ಪರವಾದ ಹೋರಾಟ ಏನು, ಮುಸಲ್ಮಾನರ ಪರವಾದ ಹೋರಾಟ ಏನು, ನಿಮ್ಮ ಪಕ್ಷದಿಂದ ನೀವು ಒಂದು ಹೋರಾಟವನ್ನು ಕೊಡಬೇಕಾಗಿತ್ತಲ್ಲ, ಏನು ಕೊಡ್ಲಿಕ್ಕೆ ನೀವು ಸಾಧ್ಯವಾಗುದಿಲ್ಲ. ಈಗ ಕರ್ನಾಟಕದ ಮತ್ತು ದೇಶದ ಎಲ್ಲ ಮುಸಲ್ಮಾನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ವಿರೋಧವಾಗಿದ್ದಾರೆ ಅನ್ನೋದನ್ನು ಅರ್ಥಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಚುನಾವಣೆಗಳಲ್ಲಿ ತಕ್ಕರಾದಂತಹ ಉತ್ತರವನ್ನು ಕೊಡ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ರಂಜಾನ್ ಕಡಿವಾಲ್, ಸ್ಟೇಟ್ ಸೆಕ್ರೆಟರಿ, SDPI. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S-News ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.